ಬೆಂಗಳೂರು ನಗರದ ಪ್ರತಿಷ್ಠಿತ ವಿವಿಗಳಲ್ಲಿ ಒಂದಾದ ರೇವಾ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ರೂಪಿಸೋಕೆ ಉನ್ನತ ಮೈಲಿಗಲ್ಲು ಆವಿಷ್ಕರಣೆ ಮಾಡೋಕೆ ಪ್ಲಾನ್ ಮಾಡಿದೆ. ಎಜುಕೇಟ್ ಟು ಎಂಟರ್ಪ್ರೈಸ್ ಎಂಬ ಹೊಸ ಯೋಜನೆಯನ್ನ ಬಿಡುಗಡೆ ಮಾಡಿದ್ದಾರೆ. ವೇಗವಾಗಿ ಬೆಳೀತಾ ಇರೋ ಈ AI ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ವಿದ್ಯಾರ್ಥಿಗಳನ್ನ ರೆಡಿ ಮಾಡೋದು ಜೊತೆಗೆ ವೃತ್ತಿ ಬದುಕಿಗೆ ಬೇಕಾಗಿರುವ ಹೊಸ ತಂತ್ರಜ್ಞಾನಕ್ಕೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸೋದು ಈ ಕಾರ್ಯಕ್ರಮದ ಮುಖ್ಯ ಆಶಯ. ರೇವಾ ವಿಶ್ವವಿದ್ಯಾಲಯ ರೇವಾ ರೈಸ್ ಎಂಬ ಶುಲ್ಕ ವಿನಾಯಿತಿ ಯೋಜನೆಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇದು ಗ್ರಾಮೀಣ ಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತು ಮಾಡೋಕೆ, ಮೌಲ್ಯಮಾಪನ ಮಾಡೋಕೆ ಮತ್ತೆ ಸರಿಯಾದಂತಹ ರಿಸಲ್ಟ್ ಕೊಡೋದಕ್ಕೆ ವಿನ್ಯಾಸಗೊಳಿಸಲಾಗಿರುವಂತಹ ಪ್ರಮುಖ ವಿದ್ಯಾರ್ಥಿ ವೇತನದ ಪರೀಕ್ಷೆಯಾಗಿದೆ. ಈ ಪರೀಕ್ಷೆಯನ್ನು ಪ್ರತಿ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಾಡ್ತಾರೆ. ಎಜುಕೇಷನ್ ಟು ಎಂಟರ್ಪ್ರೈಸ್ ಮಾರ್ಗದರ್ಶನದ ಪರವಾಗಿ ಇದೀಗ ಗೆಸ್ ಇಂಡಿಯಾ IIT ಅವ್ರ ಜೊತೆಗೆ ಸಹಯೋಗ ಮಾಡಿಕೊಂಡಿದ್ದಾರೆ. ಇದು ವಿದ್ಯಾರ್ಥಿಗಳ ಉದ್ಯಮಶೀಲತೆಯನ್ನು ಹೆಚ್ಚು ಮಾಡಿ ಉದ್ಯಮ ಆರಂಭ ಮಾಡೋಕೆ ಸಹಾಯ ಮಾಡುತ್ತೆ ಅಂತ ರೇವಾ ವಿಶ್ವವಿದ್ಯಾಲಯ ಪ್ರಸ್ತಾಪ ಮಾಡಿದೆ. ಇನ್ನು ಕಾರ್ಯಕ್ರಮದಲ್ಲಿ ರೇವಾ ವಿವಿ ಕುಲಪತಿ ಡಾಕ್ಟರ್ ಪಿ ಶಾಮರಾಜು ಮತ್ತು ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿಗಳು ಕೂಡ ಜಾಯಿನ್ ಆಗಿದ್ದಾರೆ. ನಾವು ನಮ್ಮ ಮಕ್ಕಳು ಜಾಬ್ ಪ್ರೊವೈಡರ್ಸ್ ಆಗಬೇಕು ಅಂತ ಹೇಳ್ತಾ ಇರ್ತೀನಿ. ನಾನು ಇದನ್ನು ಹೇಳ್ಕೊಂಡೇ ಬಂದಿದ್ದೀನಿ. ಆದರೂ ಕೂಡ ಅದನ್ನು ನಾನು ನನ್ನ ಡ್ರೀಮ್, ಅದು ನನ್ನ ಕನಸು ನನಸಾಗಿಲ್ಲ. ಅದಕ್ಕೇನೆ ಈಗ ನಾನೇನು ಅದಕ್ಕೆಲ್ಲ ಕಳೆದ 1 ವರ್ಷದಿಂದ ಅದ್ರ ಮೇಲೆ ವರ್ಕ್ ಮಾಡಿ ರಿಸರ್ಚ್ ಮಾಡಿ ನಾವೇ ಅದಕ್ಕೊಂದು ದಾರಿ ಹುಡ್ಕೋಣ ಅಂತ ಹೇಳಿ ಎಜುಕೇಟ್ ಟು ಎಂಟರ್ಪ್ರೈಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಈಗ ಅದೇ ಥೀಮ್ ಅಂತ ತಗೊಂಡ್ವಿ. ಅವ್ರನ್ನ ಹೆಂಗೆ ಎಜುಕೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ AI ರಿಲೇಟೆಡು ಕಂಪ್ಯೂಟರ್ ಸೈನ್ಸಲ್ಲಿ ತುಂಬಾ ಈಗ ಚೇಂಜ್ಗಳು ಬರ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಅದರಲ್ಲಿ ಸುಮಾರು 600-800 ಇಂಟೇಕ್ ಇರೋದ್ರಿಂದ ಅದನ್ನೇ ನಾವು ಆ AIನ ಯಾವ ರೀತಿ ನಾವು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಈಗ ಡಾಕ್ಟರ್ ಸಿಂಹ ಅವನ್ನ ಮೆಂಟರ್ ಆಗಿ ಇಲ್ಲಿ ನಾವು ಇದು ಮಾಡ್ಕೊಂಡು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಸುಮಾರು ವರ್ಷಗಳಿಂದ. ಈಗ ಅದ್ರ ಜೊತೆಗೆ ಇನ್ನಷ್ಟು ಜನನ ಸೇರಿಸಿ ಇದನ್ನು ಡಿಫ್ರೆಂಟ್ ಲೆವೆಲ್ಗೆ ತಗೊಂಡೋಗಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಥರ ಅವನ್ನ ಪ್ರಿಪೇರ್ ಮಾಡೋದು. ಆಮೇಲೆ ಸರಿ, ಈಗ ಆ ಮಕ್ಕಳು ಈಗ ರೆಡಿ ಇದ್ದೀವಿ, ನಾವೊಂದು ನಮಗೆ ಒಂದು ಎಂಟರ್ಪ್ರೆನ್ಯೂರ್ ಆಗಬೇಕು ಅಂತಂದರೆ ಅವ್ರ ಹತ್ರ ಏನು ಮಾಡಬೇಕು? ಮೊದಲು ಅವರು ಐಡಿಯಾಸ್ ತರಬೇಕು. ಅಂದರೆ ನನಗೆ ಈ ಏರಿಯಾದಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಅವನು ಒಂದು ಐಡಿಯಾ ತಂದಾಗ ಆ ಐಡಿಯಾನ ನಾವು ಈಗ ಮೆಂಟಾರ್ಸ್ ಮುಖಾಂತರ ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ ಹೌದು ಇವ್ರ ಮಕ್ಕಳ ಹತ್ರ ಇರೋ ಐಡಿಯಾ ಇದು ಮಾಡ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಬಂದರೆ ಅದು ಜಾಗ ಬೇಕು. ಅದು ನಮ್ಮಲ್ಲಿ ಆಗಲೇ ರೇವಾ ನೆಸ್ಟ್ ಅಂತಿದೆ, ಜಾಗ ಕೊಡ್ತೀವಿ. ಜಾಗ ಕೊಟ್ಟಾಗ ಅವರಿಗೆ ಈಗ ಫೈನಾನ್ಷಿಯಲ್ ಹೆಲ್ಪು ಅಥವಾ ಕಂಟಿನ್ಯೂಯಸ್ ಆಗಿ ಮೆಂಟ್ರಿಂಗ್ ಬೇಕಿದ್ರು ಕೂಡ ಅದನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ವಿ.